ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋನ ಲೈಕ್ ಮಾಡ್ತಿರ್ತಾರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ಎಲ್ಲರೂ ಕೂಡ ಕೂತಿರ್ತಾರೆ. ಈಗ ಒಂದು ಫಂಕ್ಷನ್ ಅಂತ ಮಾಡ್ತಿರ್ತಾರೆ. ಆ ಫಂಕ್ಷನಲ್ಲಿ ಎಲ್ಲರೂ ಕೂಡ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ನ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡಿರ್ತಾರೆ. ಈಗ ಡ್ಯಾನ್ಸ್ ಪ್ರೋಗ್ರಾಮ್ ನಮ್ಮ ಭೂಮಿ ಮತ್ತು ಅಂಜು ಕೊಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆಗ ಒಂದು ನಿಮಿಷ ಅಂತ ಹೇಳಿ ಅಜಿತ್ ಹೇಳ್ತಾನೆ, ಭೂಮಿಗೆ ಡ್ಯಾನ್ಸ್ ಬರಲ್ಲ, ಭೂಮಿ ಡ್ಯಾನ್ಸ್ ಏನು ಬೇಡ ನೀನು ನಡಿ ಅಂತ ಹೇಳಿ ಅಜಿತ್ ಅವರು ಭೂಮಿಗೆ ಹೇಳ್ತಾ ಇರ್ತಾರೆ. ಆದರೆ ಸಾಹೇಬ್ರೆ ಸುಮ್ಮನಿರಿ ನೀವು ಅಂತ ಹೇಳಿ ಭೂಮಿ ಹೇಳಿ, ನೀನು ಅಮ್ಮನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೆ ಅಂತ ನನಗೆ ಗೊತ್ತು, ಅದನ್ನು ನೀನು ಡ್ಯಾನ್ಸ್ ಮಾಡೋ ಮೂಲಕ ತೋರಿಸೋ ರೀತಿ ಏನು ಬೇಕಾಗಿಲ್ಲ, ಡ್ಯಾನ್ಸ್ನ ಫಾರ್ಮ್ ಏನು ಬೇಡವೇ ಬೇಡ, ಇದು ಬೇಡ ಅಂದರೆ ಬೇಡ, ಯು ಶೋರ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅದಕ್ಕೆ ಭೂಮಿ ಇಲ್ಲ ನಾನು ಡ್ಯಾನ್ಸ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಕಡೆಯಿಂದ ಮತ್ತು ಅಂಜು ಕಡೆಯಿಂದ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಚಪ್ಪಾಳೆ ಎಲ್ಲನೂ ಇರುತ್ತೆ. ನಿನ್ನ ಕಿತ್ತು ತಗೊಮ್ಮ ಅಂತ ಹೇಳಿ ಈ ಕಡೆ ಅವಳು ಭೂಮಿ ಡ್ಯಾನ್ಸ್ ಆಡ್ತಾನೆ ಜ್ಞಾನ ತಪ್ಪಿ ಬಿದ್ದೋಗ್ತಾಳೆ. ಆಗ ಅಜಿತ್ ಅವರು ಓಡೋಗಿ ಏನಾಯಿತು ಅಂತ ಹೇಳಿ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಗಾಜಿನ ಚೂರು ಇರುತ್ತೆ. ಆಗ ಬೇಡ ಸರ್, ನನಗೆ ಇಂಜೆಕ್ಷನ್ ಅಂದರೆ ಚಿಕ್ಕ ವಯಸ್ಸಿಂದನೂ ಬೇಡ, ನನಗೆ ತುಂಬಾ ಭಯ ಇಂಜೆಕ್ಷನ್ ಕಂಡ್ರೆ ಅಂತ ಹೇಳಿ ಭೂಮಿ ಅವರು ಡಾಕ್ಟರ್ ಹತ್ರ ಹೇಳ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಕೊಡಲೇಬೇಕು, ಅರ್ಥ ಮಾಡ್ಕೊ ಭೂಮಿ, ಅದು ಸ್ವಲ್ಪ ಏನೂ ಆಗಲ್ಲ ಅಂತ ಹೇಳಿ ಭೂಮಿಗೆ ಇಂಜೆಕ್ಷನ್ನ ಕೊಡೋದಕ್ಕೆ ಎಲ್ಲರೂ ಅಂದರೆ ಡಾಕ್ಟರ್ ರೆಡಿ ಮಾಡ್ಕೊಂಡಿರ್ತಾರೆ. ಚಿಕ್ಕ ಮಕ್ಳ ಥರ ಆಟ ಮಾಡ್ತಿರಲ್ಲಮ್ಮ ಅಂತ ಹೇಳಿ, ಓಕೆನಾ ಆಯಿತು ಡನ್ ಅಂತ ಹೇಳಿ ಇಂಜೆಕ್ಷನ್ನ ಕೊಡ್ತಾರೆ. ಆಗ ನಚ್ಚಿ ಅವ್ರು ಹೇಳ್ತಾರೆ, ನಿನ್ನ ಡಾಕ್ಟರ್ ಓದಿಸಿದ್ದಕ್ಕೂ ತುಂಬ ಒಳ್ಳೆಯದಾಯಿತು ಕಣೋ ನಚ್ಚಿ ಅಂತ ಹೇಳಿ ನಚಿಕೇತ್ ಅವರು ಇಂಜೆಕ್ಷನ್ನ ಕೊಡ್ತಾ ಇರ್ತಾರೆ. ಆಗ ಅವ್ರ ಮನೇಲಿ ಡಾಕ್ಟರ್ ಆಗಿ ನಚಿಕೇತ್ ಇರೋದ್ರಿಂದ ಒಳ್ಳೆಯದೇ ಆಗಿರುತ್ತೆ. ಪಾಪ ನಮ್ಮ ಭೂಮಿ ಒಂದಲ್ಲ ಒಂದು ನೋವು ಅವಳಿಗೆ ಕಾಯ್ತಾನೆ ಇರುತ್ತೆ. ಇದಕ್ಕಿಂತ ಮುಂಚೆ ಆ ರಾಣ ಮಗಳು ಶೂಟ್ ಮಾಡಿದ್ದ ನೋವನ್ನು ತಿಂದು ಈಗಷ್ಟು ಚೇತರಿಸ್ಕೊಂಡಿದ್ಲು. ಅಷ್ಟರಲ್ಲಿ ಇದು ಹೌದು ದೇವಿಯನ್ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು ಅಂತ ಹೇಳಿ ಇಲ್ಲಿ ದೇವಿಯನಿಯವರು ಮತ್ತೆ ಹೇಳ್ತಾ ಇರ್ತಾರೆ. ನಾಳೆಯಿಂದನೇ ನವರಾತ್ರಿ ಹಬ್ಬ ಎಲ್ಲ ಶುರುವಾಗ್ತಿದೆ. ನಾನು ಭೂಮಿ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಗೊತ್ತಾ, ನಾವು ಈ ಸಲ ಬೊಂಬೆಗಳನ್ನ ಯಾವ ರೀತಿ ಕೂರಿಸ್ಬೇಕು, ಈ ಥರನೇ ಜೋಡಿಸ್ಬೇಕು, ಈ ಥರನೇ ಅಲಂಕಾರ ಮಾಡಬೇಕು ಅಂತ ಹೇಳಿ ಏನೇನೋ ಅಂದ್ಕೊಂಡ್ಬಿಟ್ಟಿದ್ವಿ, ಅಲಂಕಾರನೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಅದು ನೋಡಿದ್ರೆ ಈ ಥರ ಫ್ಲಾಪ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಎಲ್ಲರ ಮುಂದೆನೂ ಹೇಳ್ತಾ ಇರ್ತಾರೆ. ಆದರೆ ಈ ಟೈಮಲ್ಲಿ ಭೂಮಿಗೆ ಈ ರೀತಿ ಆಗೋಯ್ತಲ್ಲ, ಅದೇ ಸ್ವಲ್ಪ ಬೇಜಾರಾಗ್ತಿದೆ ಅಂತ ಹೇಳಿ ಸಂಗೀತ ಅವರು ನೋವನ್ನ ಹಂಚ್ಕೋತಾ ಇರ್ತಾರೆ. ಮನೆಯವರು ಅಷ್ಟೆಲ್ಲ ಜನ ಅಲ್ಲೇ ಇದ್ದರೂ ಕೂಡ ಗಾಜಿನ ಚೂರುಗಳು ಅದೇ ಜಾಗದಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ, ಬೀಳೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಅಜಿತ್ ಅವರು ಕ್ವೆಶನ್ನ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಯಾರ ಹತ್ರ ಗಾಜಿನ ಚೂರು ಹಾಕೋಕ್ಕೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇಡೀ ಈವೆಂಟ್ ವಿಡಿಯೋಗ್ರಫಿ ಮಾಡಿಸಿದ್ದೀವಲ್ಲ ಅದನ್ನು ನೋಡೋಣ, ಈ ಗಾಜಿನ ಪೀಸ್ ಯಾರು ಹಾಕಿರ್ತಾರೆ ಅಂತ ಹೇಳಿ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳಿ ಅಜಿತ್ ಅವರು ವಿಡಿಯೋಗ್ರಫಿನ ನೋಡಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಭೂಮಿಗೆ ತೊಂದರೆ ಆಗಬೇಕು ಅಂತಲೇ ಈ ಕೆಲಸ ಮಾಡಿದ್ದು ಅಂತ ಹೇಳಿದ್ರೆ ಅದು ಯಾರೇ ಆಗಿದ್ದರೂ ಸರಿ ನಾನು ಬಿಡೋಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ನನ್ನ ಹೆಂಡತಿ ಭೂಮಿ ಡ್ಯಾನ್ಸ್ ಮಾಡಬೇಕಾದ್ರೆ ಅವರು ಕಾಲು ಕೆಳಗಡೆ ಗ್ಲಾಸ್ ಪೀಸಸ್ನ ಹಾಕಿದ್ರು, ಅದನ್ನು ಹಾಕಿದ್ರು ಯಾರು ಅಂತ ಹೇಳಿ ನೀವೇನಾದರೂ ನೋಡಿದ್ರಾ ಅಂತ ಹೇಳಿ ಈವೆಂಟ್ ಮ್ಯಾನೇಜರ್ನ ಕೇಳ್ತಾ ಇರ್ತಾರೆ. ಅಯ್ಯೋ ನನಗೇನು ಗೊತ್ತಿಲ್ಲ ಸರ್ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಾ ಇರ್ತಾರೆ. ಅಲ್ಲ, ಯಾರೋ ಒಬ್ಬರು ಗ್ಲಾಸ್ ಪೀಸ್ ಹಾಕಿದ್ರೆ ಅದು ನಿಮ್ಮ ಗಮನಕ್ಕೆ ಬರದೇ ಇರೋಕೆ ಹೇಗೆ ಸಾಧ್ಯ ಸರ್ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಸರ್ ಅದು ಮಧ್ಯ ಒಂದು 5 ನಿಮಿಷ ನಾನು ವಾಶ್ರೂಮ್ಗೆ ಅಂತ ಹೋಗಿದ್ದೆ, ಆ ಟೈಮಲ್ಲಿ ಆಗಿರಬೇಕು ಅಂತ ಹೇಳಿ ಈ ಕಡೆ ಮ್ಯಾನೇಜರ್ ಹೇಳ್ತಾ ಇರ್ತಾರೆ. ನಾನು ಹೋಗಿ ಬಂದಿರೋ ಆ ಗ್ಯಾಪಲ್ಲಿ ಯಾರೋ ಗಾಜು ಹಾಕಿರಬೇಕು ಸರ್ ಅಂತ ಹೇಳ್ತಾ ಇರ್ತಾರೆ. ಆದರೆ ನಿಮ್ಮ ಹತ್ರ ಈ ಫುಟೇಜ್ ಫೈಲ್ ಏನಾದರೂ ಇದೆಯಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ, ಹಾಂ ಅಂತ ಹೇಳಿ ಸಂಗೀತ ಅವರು ನೋಡ್ತಾ ಇರ್ತಾರೆ. ಹಾಗೆ ಸರ್ ಎಲ್ಲ ಫುಟೇಜ್ ಇದರಲ್ಲೇ ಇದೆ ಅಂತ ಹೇಳಿ ಲ್ಯಾಪ್ಟಾಪ್ನ ಮ್ಯಾನೇಜರ್ ತಂದು ಕೊಡ್ತಾರೆ. ಸೂಪರ್ಬ್ ಅಂತ ಹೇಳಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಅಪ್ಪ ಸಿಕ್ಕಾಕೊಳ್ಳಲ್ಲ ತಾನೇ, ಅಯ್ಯೋ ಚಾನ್ಸೇ ಇಲ್ಲ ಅಂತ ಹೇಳಿ ಈ ಕಡೆ ಅಂಜನಾ ಅವರು ಹೇಳ್ತಾ ಇರ್ತಾರೆ. ಸಿಕ್ಕಾಕೊಳ್ಳೋದಕ್ಕೆ ಅಯ್ಯೋ ಡ್ಯಾನ್ಸ್ನ ನಾನು ಎದುರುಗಡೆ ನಿಂತು ನೋಡಿದ್ದು ಅಷ್ಟೇ, ಕ್ಯಾಮ್ರಾ ಅಡ್ಡ ಹೋಗಿರೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಕ್ಯಾಮ್ರಾ ಅಡ್ಡ ಹೋಗಿರೋದು ನನಗೆ ಗೊತ್ತೇ ಇಲ್ಲ, ಅಷ್ಟಕ್ಕೆ ನೀನು ಗಾಜು ಹಾಕಿರೋದಕ್ಕೆ ನಾನೇ ಸಾಧ್ಯನಾ
ಅಂತ ಹೇಳಿ ಈ ಕಡೆ ಅಪೇಕ್ಷ ಅವ್ರು ಹೇಳ್ತಾ ಇರ್ತಾರೆ, ನಾನು ಏನು ಮಾಡಿಲ್ಲಪ್ಪ ಅಂತ ಹೇಳಿ ಅಪೇಕ್ಷ ಅವ್ರು ಹೇಳ್ತಾ ಇರ್ತಾರೆ. ಸುರೇಶ್ ಪ್ರಮುಖವಾಗಿ ಅದೇ ರೆಕಾರ್ಡ್ ಆಗಿಲ್ವಲ್ರಿ, ಏನ್ರಿ ನೀವು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ, ಈ ಕೆಲಸ ಮಾಡಿರೋರು ಪಕ್ಕ ಈ ಮನೇಲಿ ಇರೋರೆ ಅಂತ ಹೇಳಿಬಿಟ್ಟು ಅಜಿತ್ ಅವರು ಒಂದು ಗೆಸ್ನ ಮಾಡ್ತಾ ಇರ್ತಾರೆ. ಓಹೋ ಪ್ರಾಮಿಸ್ ಅಜಿತ್, ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನಾನು ಇಂಥ ಟೌನ್ ಈ ಥರ ಎಲ್ಲ ಕೆಲಸ ಮಾಡಲ್ಲ, ನಾನು ಅಲ್ಲೇ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಹೇಳಿ ಅಂಜನವ್ರು ಹೇಳ್ತಿರ್ತಾರೆ. ಅದಾದಮೇಲೆ ನನ್ನ ಮಾಮ್ ಪಕ್ಕ ಬಂದು ನಿಂತ್ಕೊಂಡ್ಬಿಟ್ಟೆ ಅಷ್ಟೇ, ಐ ಸ್ವೇರ್ ಅಂತ ಹೇಳಿ ಅಂಜನವ್ರು ಹೇಳ್ತಾ ಇರ್ತಾರೆ. ನಾನೇನು ಮಾಡಿಲ್ಲಪ್ಪ, ನನ್ನ ಅಪ್ಪು ಪಕ್ಕನೇ ನಿಂತಿದ್ದೆ ಅಂತ ಹೇಳಿ ಈ ಕಡೆ ಅಶ್ವಿನಿಯವರು ಅಂದರೆ ಡೂಪ್ಲಿಕೇಟ್ ಮನಸ್ವಿನಿ ಹೇಳ್ತಾ ಇರ್ತಾರೆ. ಆಗ ನನ್ನ ಕೈಲಿ ಫೋನ್ ಬಂದಿತ್ತು ಅಂತ ಹೇಳಿ ಅಪೇಕ್ಷ ಅವ್ರು ಹೇಳ್ತಾ ಇರ್ತಾರೆ. ಅಮ್ಮವ್ರೆ ಅದು ಅರೆ ಏನಿದು, ಯಾಕೆ ಇಷ್ಟೊಂದು ಹೆದರ್ಕೊಂಡು ನಿಂತಿದ್ಯಾ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೋಗಿ 3 ಜನದ ಹತ್ರನೂ ಕೇಳ್ತಾ ಇರ್ತಾರೆ. ಡ್ಯಾನ್ಸ್ನ ನಡೆಯುವಾಗ ನೀನು ಅಲ್ಲೇ ಇದ್ದೆ ಅಲ್ವಾ, ಇಟ್ಕೊಂಡಿರೋದು ನೋಡಿದರೆ ಗಾಜಿನ ಪೀಸ್ ಯಾರು ಹಾಕಿದ್ದು ಅನ್ನೋದು ನಿನಗೆ ಗೊತ್ತಿರುತ್ತೆ ಅಂತ ಹೇಳಿ ಅಜಿತ್ ಅವರು ಕೇಳ್ತಾ ಇರ್ತಾರೆ. ಅದು ಪಲ್ಲವಿ ಅಕ್ಕ, ನಿಜ ಹೇಳಿ ಏನು ಮುಚ್ಚಿಡ್ತಿದ್ದೀರಾ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಪಲ್ಲವಿ ಅವ್ರನ್ನ ಕೇಳ್ತಾ ಇರ್ತಾರೆ. ಆಗ ಭೂಮಿಕಾಲ್ಗೆ ಗಾಜು ಸುರಿದಿದ್ದು ಯಾರು ಅನ್ನೋದು ನನಗೆ ಗೊತ್ತಿದೆ ಅಣ್ಣ, ಆದರೆ ಅಯ್ಯೋ ದೇವ್ರೆ ಏನಿದು ಹೀಗಾಯ್ತಲ್ಲ ಅಂತ ಹೇಳಿ ಪಲ್ಲವಿ ಅವ್ರು ಹೇಳ್ತಾ ಇರ್ತಾರೆ. ಭೂಮಿ ಡ್ಯಾನ್ಸ್ ಮಾಡಬೇಕಾದ್ರೆ ಗ್ಲಾಸ್ ಪೀಸ್ನ ಯಾರು ಹಾಕಿರೋದು ಅಂತ ರೆಡ್ ಹ್ಯಾಂಡಾಗಿ ತಗ್ಲಾಕೊಂಡಿದ್ದಾರೆ ಯಾರು ಅಂತ ಹೇಳಿ ನನಗೀಗ ಗೊತ್ತಾಯಿತು. ನಾನು ಅಲ್ಲಿಂದ ನೋಡ್ತಾ ಇದ್ದೆ, ನನಗೆ ಬಾಯಿ ಬಿಡೋದಕ್ಕೆ ಮನಸ್ಸೇ ಬರಲಿಲ್ಲ, ನನಗೆ ಬೇಜಾರಾಗ್ತಿತ್ತು ಅಜಿತಣ್ಣ. ಈ ವಿಡಿಯೋ ಮಾಡುವಾಗ ನನ್ನ ಕೈ ಕಾಲೆಲ್ಲ ಅಲ್ಲಾಡಲಿಲ್ಲ, ಅದು ನೋಡ್ತಿರೋದು ನಿಜನಾ ಭ್ರಮೆನಾ ಅಂತ ಹೇಳಿ ಗೊತ್ತೇ ಆಗಲಿಲ್ಲ, ಹೆಂಗೆಂಗೋ ಆಗೋಯ್ತು ನನಗೆ ಅಂತ ಹೇಳಿ ಈ ವಿಡಿಯೋನ ಮಾಡಿಕೊಂಡೆ. ಪಾಪ ಅಜಿತಣ್ಣ, ಭೂಮಿ ಈ ಮನೇಲಿ ಎಲ್ಲರೂ ಕೂಡ ಒಗ್ಗಟ್ಟಲ್ಲಿ ಇರಬೇಕು ಅಂತ ಹೇಳಿ ಎಷ್ಟೇ ಕಷ್ಟ ಬರಲಿ ನೋವು ಬರಲಿ ಎಲ್ಲನೂ ಕೂಡ ಸಹಿಸ್ಕೋತಾಳೆ, ಅವಳಿಗೆ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಬೇಜಾರಾಗ್ಬಿಟ್ಟಿದ್ದೆ ನನಗೆ, ಅವ್ರಿಗೂ ಕೂಡ ಬೇಜಾರಾಗ್ಬಿಟ್ಟಿದೆ. ಭೂಮಿಗೋಸ್ಕರ ನನ್ನ ಬಾಯಿ ಮುಚ್ಕೊಂಡು ನಿಂತಿದ್ದೆ ಅಂತ ಅಜಿತ್ ಅವ್ರಿಗೆ ಈ ಕಡೆ ಹೇಳ್ತಾ ಇರ್ತಾರೆ ಪಲ್ಲವಿಯವರು. ಆಗ ಅಜಿತ್ ಅವಳ ಮೇಲೆ ಆ್ಯಕ್ಷನ್ನ ತಗೋತೀನಿ ಅಂತ ಹೇಳಿ ಮೇಲೆ ಬರ್ತಾರೆ. ಭೂಮಿ ಡ್ಯಾನ್ಸ್ ಆಡಬೇಕಾದ್ರೆ ಗ್ಲಾಸ್ ಪೀಸ್ನ ಹಾಕಿರೋದು ಈ ಅಶ್ವಿನಿ, ಇವಳಿಂದನೇ ಭೂಮಿ ಕಾಲ್ಗೆ ಹೀಗಾಗಿರೋದು, ಇವಳನ್ನು ಸುಮ್ಮನೆ ಬಿಡಬೇಕಾ ಹೇಳು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಅಡ್ಡ ನಿಂತು ನನಗೆ ಗಾಜನ್ನ ಹಾಕೋದು ಇಲ್ಲಿ ರೆಕಾರ್ಡ್ ಆಗಿರೋದು ಈ ಥರ ನೋಡ್ಕೊಂಡಿದ್ದಾಳೆ, ಮತ್ತೆ ಈ ರೀತಿ ಮಾಡಿದ್ದಾಳೆ, ಹೇಗೆ